ಅಧಿಪತಿ ಯಾರು, ಬೆಳೆಗಳಿಗೆ ಅಧಿಪತಿ ಯಾರು, ಪ್ರತಿಯೊಂದು ಕೂಡ ಹೇಳ್ತಾ ಬರೋ ಆ ಪಂಚಾಂಗ ಶ್ರವಣದಲ್ಲಿ ಈಗ ನಮಗೇನು ಫೋರ್ಕಾಸ್ಟಿಂಗ್ ಕೊಡ್ತಾರೆ ವೆದರ್ ಡಿಪಾರ್ಟ್ಮೆಂಟ್ ಅವರು, ಅದಕ್ಕಿಂತ ಸರಿಸಮಾನವಾಗಿ ಚೆನ್ನಾಗೇನೆ ಕೂಡ ಮಳೆ ಬರುತ್ತಾ ಇಲ್ವೋ, ಯಾವ ಟೈಮಲ್ಲಿ ಹಿಂಗಾರು ಮುಂಗಾರು, ಕ್ಷಾಮ ಇದೆಯಾ, ನೀರು ತೊಂದರೆ ಆಗುತ್ತಾ, ಇವೆಲ್ಲವೂ ಕೂಡ ಮಹಾರಾಜರಿಗೆ ಮಾಹಿತಿ ಸಿಗೋದು. ಅದನ್ನು ಅನುಸರಿಸಿ ಮಹಾಮಂತ್ರಿಗಳ ಒಂದು ವಿಶ್ಲೇಷಣೆ ಮೇಲೆ ಮಹಾರಾಜರು ಏನು ಮಾಡೋರು, ಆ ರಾಜ್ಯಕ್ಕೆ ಒಳ್ಳೆಯದೇನಾಗಬೇಕು ಅಂತ ಮೆಷರ್ಸ್ ತೊಗೊಂಡು ಆ ಪ್ರಕಾರ ತನ್ನ ಉತ್ತಮ ಆಳ್ವಿಕೆಯನ್ನು ಮಾಡಿ ತೋರಿಸೋರು. ಆದರೆ ನಾವೀಗ ಮರ್ತ್ವಿ, ಮೌಲ್ಯಗಳನ್ನ ಕಳ್ಕೊಂಡ್ವಿ. ಯಾರು ಪಂಚಾಂಗ ಶ್ರವಣ ಅಂದರೆ ಪೂಜಾರೊಬ್ಬರು ಬಿಟ್ಟು ದೇವಸ್ಥಾನದಲ್ಲಿ ಯಾರೂ ಇರೋಕ್ಕಿಲ್ಲ, ಪಾಪ ಅವರೇ ಬಡ್ಕೋಬೇಕು, ಅವರೇ ಕೇಳ್ಕೋಬೇಕು, ಇಂಟ್ರೆಸ್ಟು ಹೋಯಿತು. ಹಾಗಾಗಿ ಎಷ್ಟೋ ಸಲ ಮುಂದೆ ಆಗುವಂತಹ ಒಂದು ಹವಾಮಾನ ವೈಪರೀತ್ಯಗಳು ನಮ್ಮ ಭಾರತೀಯ ಮೂಲ ಪದ್ಧತಿಗಳಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ನಾವು ಬೇಗ ಅರ್ಥ ಮಾಡಿಕೊಂಡ್ರೆ ಏಪ್ರಿಲಲ್ಲಿ ಹೇಳ್ಬೋದು ಅಕ್ಟೋಬರಲ್ಲಿ ಮಳೆ ಆಗುತ್ತಾ ಇಲ್ವಾ, ಚಳಿ ಜಾಸ್ತಿ ಇದೆಯಾ ಇಲ್ವಾ, ಈ ವರ್ಷ ಧಾನ್ಯಗಳು ಯಾವ ಥರ ಬರುತ್ತೆ, ಪುಷ್ಪಗಳು ಯಾವ ಥರ ಬರುತ್ತೆ, ಮಾರುಕಟ್ಟೆ ಬೆಲೆ ಏನಿರ್ಬೋದು, ನಮಗೆ ಯಾವುದೇ ಕಾರಣಕ್ಕೂ ಸುಂಟರು ಗಾಳಿ, ಸುನಾಮಿ, ಚಂಡಮಾರುತಗಳಿದೆಯಾ, ಪ್ರತಿಯೊಂದು ಕೂಡ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಆ ಪ್ರಕಾರವಾಗಿ ನಾವು ಯಾವಾಗ ರೈತರಿಗೆ ಮಾಹಿತಿಯನ್ನು ಕೊಡ್ತೀವಲ್ಲ ವೈದ್ಯರು, ನಾವು ಈ ಎಲ್ಲ ಮೂಲಗಳಿಂದ ಮಾಹಿತಿ ತಗೋಬೇಕು. ನಾನು ವಿಜ್ಞಾನ ಓದ್ಬಿಟ್ಟಿದ್ದೀನಿ, ನಾನು ಪಂಚಾಂಗ ನಂಬಲ್ಲ, ನಮ್ಮ ಒಂದು ಸಂಸ್ಕೃತಿ ಮೇಲೆ ನಂಗೆ ನಂಬಿಕೆ ಇಲ್ಲ, ನಮ್ಮ ಪದ್ಧತಿಗಳು ನಮಗೆ ಬೇಡ ಅನ್ನೋಗೆ ನಾವಿಲ್ಲ, ಯಾಕೆಂದರೆ ಅಮೂಲ್ಯವಾದವು. ಸೊ ಆ ಪ್ರಕಾರ ಯಾವಾಗ ಹಿಂಗಾರು ಮಳೆ ಜಾಸ್ತಿ ಬರುತ್ತೆ ಅಂತ ನಾವು ಹೇಳ್ತೀವಿ, ಯಾವುದೇ ಹೊಸ ಫಾರಮ್ಗಳನ್ನ ಸಾಧಾರಣ ನಾವು ಓಪನ್ ಮಾಡಲಿಕ್ಕೆ ಅಡ್ವೈಸ್ ಮಾಡ್ತೀವಿ, ಬೇಡಪ್ಪ ಈಗ ಅನ್ನೋದನ್ನು ನಾವು ಅವ್ರಿಗೆ ಹೇಳ್ತೀವಿ. ಸೊ ನಾಲ್ಗೆ ನೀಲಿ ಬಣ್ಣ ತಿರುಗೋದು ಒಂದು ವಿಶೇಷವಾದ ಚಿಹ್ನೆ, ಎಲ್ಲ ಟೈಮಲ್ಲೂ ಇರೋಲ್ಲ, ಕೆಲವೊಂದು ಟೈಮಲ್ಲಿ ಮಾತ್ರ. ನಾಲಿಗೆಯಲ್ಲಿ ಹುಣ್ಣು ಎಲ್ಲ ಟೈಮಲ್ಲಿ ಇರುತ್ತೆ, ಗೊರ್ಸಿನ ಮೇಲೆ ಮತ್ತು ಒಳಗೆ ಗಾಯ ಆಗೋದು, ನಂತರ ನಿಂತ್ಕೊಳ್ಳೋಕ್ಕಾಗಲ್ಲ, ಕುಂಟುತ್ತೆ, ನಡೆಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಉಸಿರಾಡೋಕ್ಕಾಗಲ್ಲ, ಕಣ್ಬಿಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಉಳ್ಕೊಟ್ರೆ ಕಡಿಯೋಕ್ಕಾಗಲ್ಲ. ಇದು ಹೆಂಗೆ ಸ್ವಾಮಿ ಬದುಕಬೇಕು ಅದು ಪಾಪ ಅಲ್ವಾ? ಸೊ ಆಟೋಮೆಟಿಕ್ಕು ಹೋಗುತ್ತೆ. ಸೊ ಈ ಚಿತ್ರಗಳಲ್ಲಿ ನೋಡಿ, ಈ ರೀತಿಯಾಗಿ ನೀರು ನಿಂತ್ಕೊಳ್ಳೋಕೆ ಬಿಡ್ತೀರಾ ರೊಪ್ಪದ ಸುತ್ತಲೂ, ಆಟೋಮೆಟಿಕಲಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಇದು ಕ್ಯೂಲಿಕ್ಯಾಟ್ ಸೊಳ್ಳೆ, ಇದು ಬಂದು ಕುರಿಯನ್ನು ಕಡಿಯುತ್ತೆ. ಕಡ್ದಾಗ ಏನಾಗುತ್ತೆ, ಮುಖಮುಷ್ಟಿಯೆಲ್ಲ ಊದಿ ಕಾಯಿಲೆಗಳು ಚಿಹ್ನೆ ಶುರುವಾಗುತ್ತೆ, ಗೊರಸು ಕಾಲೆಲ್ಲ ಕೂಡ ನೋವು ಬರುತ್ತೆ. ಈ ರೀತಿ ಅನಿಮಲ್ಲು ಬೆನ್ನನ್ನು ಬಗ್ಸಿ ನಿಂತ್ಕೊಳ್ಳುತ್ತೆ, ಕುರಿ ದೇಹಗಳು ನಡೆಯೋಕ್ಕಾಗಲ್ಲ, ನೀವೇ ನಿಂತೋದಕ್ಕೆ ರಾಗಿ ಅಂಬ್ಲಿ ಅದನ್ನು ಕುಡಿಸೋವಂಥ ಒಂದು ಪ್ರಮೇಯ ಬರುತ್ತೆ. ಸೊ ಮರಿಗಳಲ್ಲಿ ಮೂತಿ ನೋಡಿ, ಈ ರೀತಿಯಾಗಿ ಮರಿಗಳು ಭಾಳ ಬೇಗ ಎಫೆಕ್ಟ್ ಆಗೋದ್ರಿಂದ ನಾಲಿಗೆ, ಮುಖ, ಕಣ್ಣು ಎಲ್ಲ ಊತ ಬರುತ್ತೆ. ಇದು ಗೊರಸು, ಇದು ಕಾಲು, ಕರೆಕ್ಟಾ? ಈ ಗೊರಸಿನ ಮಧ್ಯೆ ಒಂದು ಜಾಗ ಇದೆ, ಗೊರಸು ಮತ್ತು ಕಾಲಿನ ಮಧ್ಯೆ ಇರೋಂಥ ಜಾಗ ನಾವು ಕರೋನರಿ ಬ್ಯಾಂಡ್ ಅಂತ ಕರಿತೀವಿ. ಅಂದರೆ ಆ ಒಂದು ಪಟ್ಟಿ ಇಷ್ಟಗಲ ಜಾಗ. ವಿಶೇಷ ಏನಪ್ಪ ಈ ಕಾಯಿಲೆನಲ್ಲಿ ಅಂತಂದರೆ, ಈ ಕಾಯಿಲೆ ಬಂದಿರೋದಕ್ಕೆ ನೀವು ಕನ್ಫರ್ಮೇಷನ್ ಯಾವ ಥರ ತೊಗೋಬೋದು ಅಂದರೆ, ಆ ಜಾಗದಲ್ಲಿ ಇರೋಂಥ ಕೂದಲುಗಳು ಉದುರಿ ಆ ಜಾಗ ಹುಣ್ಣಾಗುತ್ತೆ. ಬೇರೆ ಯಾವುದೇ ಕಾಯಿಲೆನಲ್ಲಿ ಈ ಚಿಹ್ನೆ ನೀವು ಕಾಣೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಅದನ್ನು ನೋಡ್ತಿದ್ದಂಗೆ, ಮುಖ ಬಾತ್ಕೊಂಡಿರೋದು ನೋಡ್ದಂಗೆ, ನೀರಿನ ನಾಲ್ಗೆ ನೋಡ್ತಿದ್ದಂಗೆ ಆಟೋಮೆಟಿಕಲಿ ನೀವು ಅಕ್ಟೋಬರ್ ತಿಂಗಳಲ್ಲಿ ನೋಡ್ತಿದ್ದಂಗೆ ಹೇಳ್ಬೋದು, ಸರ್ 100% ಮೋಸ್ಟ್ಲಿ ಈ ಕಾಯಿಲೆ ಇರ್ಬೋದು ಅಂತ. ಸೊ ನಿಯಂತ್ರಣ ಯಾವ ರೀತಿ ಮಾಡಬೇಕು? ಲಸಿಕೆ ಒಂದೇ. ಸೊ ಲಸಿಕೆ ಯಾವಾಗ ಹಾಕಬೇಕು ಅಂತ ಪ್ರಶ್ನೆ, ಲಸಿಕೆ ಜನವರಿಗ, ಸಂಕ್ರಾಂತಿಗ ಅಂತ ಪ್ರಶ್ನೆ ನಾವು ಕೇಳಂಗಿಲ್ಲ. ಯಾಕೆ? ನಾನು ಆಗಲೇ ಹೇಳ್ಬಿಟ್ಟಿದ್ದೀನಿ, ಹಿಂಗಾರು ಮಳೆ ಬಂದಾಗಿದ್ದು ಅಟ್ಕಾಯಿಸ್ಕೊಳತ್ತಪ್ಪ ಅಂತ. ಹಿಂಗಾರು ಮಳೆ ಬರೋದು ಯಾವಾಗ? ಅಕ್ಟೋಬರ್ ತಿಂಗಳಲ್ಲಿ. ಸೊ ನಿನ್ನ ಬುದ್ಧಿವಂತಿಕೆ ಯಾವಾಗ ಉಪಯೋಗಿಸ್ಕೋಬೇಕು? ಗೌರಿ ಗಣೇಶ ಹಬ್ಬ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಜಂತುಳಕ್ಕೊಂದ್ಸಲ ಔಷಧಿ ಹಾಕಿಲ್ಲ ಅಂದರೆ ಹಾಕ್ಕೊಂಡು ಈ ನೀಲ್ನಾಲ್ಗೆ ರೋಗದ ಲಸಿಕೆ ಏನಿದೆ ಸೆಪ್ಟೆಂಬರ್ಗೆ ಮಾಡಿಸ್ಬಿಟ್ಟು ಕ್ಲಿಯರ್ ಚೀಟ್ ಕೊಟ್ಬಿಡ್ಬೇಕು. ಒಂದು ಪಕ್ಷ ಅಕ್ಟೋಬರಲ್ಲಿ ಸೊಳ್ಳೆ ಪಾಪ್ಯುಲೇಷನ್ ಜಾಸ್ತಿ ಆಗಿ ಕಡಿದು ಕಾಯಿಲೆ ಬರುತ್ತೆ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ವ್ಯಾಕ್ಸಿನ್ ಒಳಗಡೆ ಕೆಲಸ ಮಾಡೋದ್ರಿಂದ ನಿಮಗೆ ಆ ಕಾಯಿಲೆ ಬರೋಕ್ಕೆ ಸಾಧ್ಯ ಇರೋದಿಲ್ಲ. ಸರ್ ನಾನು ಒಬ್ಬನೇ ಮಾಡಿಸ್ಬೇಕಾ? ಇಲ್ಲ, ಊರಿನವರೆಲ್ಲ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಯಾವತ್ತೂ ನಾವು ವ್ಯಾಕ್ಸಿನೇಷನ್ ಲಸಿಕೆ ಏನು ಹೇಳ್ತೀವಿ, ಎಲ್ಲರೂ ಎಲ್ಲರಿಂದಲೂ ಎಲ್ಲರಿಗೋಸ್ಕರ ಎಲ್ಲ ರೋಗಗಳಿಗೆ ಸಂಬಂಧಪಟ್ಟಂಥ ಎಲ್ಲ ರೋಗಗಳಿಗೆ ನೀವು ಲಸಿಕೆ ಮಾಡಬೇಕು. ನೀನು ಮಾಡಿಸು, ಪಕ್ಕದವನಿಗೆ ಉತ್ತೇಜನ ಕೊಡು. ನೀನೊಬ್ಬ ಉದ್ಧಾರ ಆದರೆ ಸಾಲದು, ಪಕ್ಕದವನು ಕೈ ಹಾಕ್ಬಿಟ್ಟು ಜೊತೆಗೆ ಹೇಳ್ಕೊ. ಸಾಮೂಹಿಕವಾಗಿ ಲಸಿಕೆ ಅನ್ನೋದೇನಾಗುತ್ತೆ, ಎಲ್ಲ ಕಡೆಗೂ ಕೂಡ ಲಸಿಕೆ ಆಗಬೇಕು. ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಉಣ್ಣೆ ಕತ್ತರಿಸಬಾರ್ದು, ಸೊಳ್ಳೆಗಳ ನಿಯಂತ್ರಣ ಮಾಡಬೇಕು. ಅದೇ ಪ್ರಕಾರ ನೀರು ನಿಲ್ದಂಗೆ ಕ್ರಮ ತಗೋಬೇಕು. ಯಾವುದೇ ಕಾರಣಕ್ಕೂ ನಿಂತು ನೀರು ಒಂದು ಕಡೆಗೆ ಇರ್ದಂಗೆ, ಸಾಧಾರಣ ಸೊಳ್ಳೆಗಳು ಮೊಟ್ಟೆ ಇಡೋಕ್ಕದು ಜಾಗ. ಸೊ ಇದಿಷ್ಟು ಕೂಡ ನೀರಿನ ನಾಲ್ಗೆ ರೋಗಕ್ಕೆ ಸಂಬಂಧಪಟ್ಟಿದ್ದು. ಈಗ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು. ಈಗ ನಮ್ಗೆ ಉದಾಹರಣೆಗೆ ಮುಂಚೆ ET ವ್ಯಾಕ್ಸಿನ್ ಅಂತ ಮಾತಾಡಿದ್ವಿ, ಡಿಪಾರ್ಟ್ಮೆಂಟಿಗೆ ನಮಗೆ ಫ್ರೀ ಸಪ್ಲೈ ಇದೆ. ಆ ಟೈಮ್ಗೆ ನೀವು ಬಂದು ಹೇಳಿದ್ರೆ ವ್ಯಾಕ್ಸಿನ್ ನಮ್ಮಲ್ಲಿ ಇರುತ್ತೆ, ನಾವು ಬಂದು ಮಾಡಿಕೊಡ್ತೀವಿ. ಅದೇ ಪ್ರಕಾರ HS ವ್ಯಾಕ್ಸಿನ್ ಗಳ್ಳೆ ರೋಗ, ಅದು ಕೂಡ ಡಿಪಾರ್ಟ್ಮೆಂಟಿಂದ ಸಪ್ಲೈ ಇದೆ. ನೀವೇನು ಅದಕ್ಕೆ ದುಡ್ಡು ಕಾಸು ಕೊಡಬೇಕಾಗಿಲ್ಲ, ಬರ್ತೀವಿ, ನಾವು ಮಾಡಿಕೊಡ್ತೀವಿ. ನೀರಿನ ನಾಲ್ಗೆ ರೋಗ, ಅದು ಕೂಡ ಡಿಪಾರ್ಟ್ಮೆಂಟಿಂದ ಫ್ರೀ ಸಪ್ಲೈ ಇದೆ. ನೀವೇನು ದುಡ್ಡು ಕಾಸು ಕೊಡಬೇಕಾಗಿಲ್ಲ, ನೀವು ಹೇಳಿ ಮನೆಗೆ ಬಂದು ಮಾಡ್ಕೊಳ್ತೀವಿ, ಪಟ್ಟಿ ತೊಗೊಳ್ತೀವಿ, ನಾವು ವಾಪಸ್ ಬರ್ತೀವಿ. ಯಾವುದೇ ಲಸಿಕೆಗೆ ನೀವು ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ಮಾಡಿದಂಥ ಅತ್ಯಂತ ಉತ್ತಮವಾದ ಕೆಲಸ ಏನಪ್ಪ ಅಂದರೆ, ನಮ್ಮಲ್ಲಿ ಆಸ್ಕ್ಯಾಡ್ ಸ್ಕೀಮ್ ಅಂತಿದೆ. ಈ ಪ್ರಾಣಿಗಳ ಒಂದು ರೋಗ ಏನಿದೆ ಅದನ್ನು ನಿಯಂತ್ರಣ ಮಾಡೋಕ್ಕೆ
ಒಂದು ಯೋಜನೆ ಏನು ಹಾಕ್ಕೊಟ್ಟಿದೆ ಕೇಂದ್ರ ಸರ್ಕಾರ, ಆ ಒಂದು ಕೇಂದ್ರ ಸರ್ಕಾರದ ಯೋಜನೆ ಗುಂಪಿಗೆ ಎಲ್ಲ ಕಾಯಿಲೆಯನ್ನು ಸೇರಿಸಿರೋದ್ರಿಂದ ನೀವು ಯಾವುದೇ ವ್ಯಾಕ್ಸಿನ್ಗೆ ಪೇ ಮಾಡಬೇಕಾಗಿಲ್ಲ. ಕಾಲುಬಾಯಿ ಜ್ವರ ಆಗಲಿ, ಈ ಕಾಯಿಲೆಗಳಾಗಲಿ, ನಿಮ್ಮ ಮನೆ ಬಾಗಿಲಿಗೆ ಸೇವೆ ನೀವು ಯಾವ ರೀತಿ ಹೇಳ್ತಿರೋ, ಯಾವತ್ತು ಹೇಳ್ತಿರೋ ಒಂದಿನ ಮಾತಾಡ್ಕೊಂಡು ನೀವು ಫಿಕ್ಸ್ ಮಾಡಿಕೊಂಡ್ರೆ, ಅದಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅಂತ ಡಾಕ್ಟ್ರನ್ನ ಪರಿಪಕ್ವ ಕೇಳಿಕೊಂಡ್ರೆ, ಬೆಳಗ್ಗೆ 6:15 ಗಂಟೆಗೆ ಬರ್ತೀವಿ, 9:30 ತನಕ ವ್ಯಾಕ್ಸಿನ್ ಮಾಡ್ಕೊಳ್ತೀವಿ, ಯಶಸ್ವಿಯಾಗಿ ಮುಗಿಸ್ಕೊಳ್ತೀವಿ, ಆಚೆ ಕಡೆಗೆ ಬರ್ತೀವಿ. ಮಾಡಿಸೋ ಹುಮ್ಮಸ್ ನಿನ್ನಲ್ಲಿರಬೇಕು, ಮಾಡಿಸ್ಕೋಬೇಕು ಅಂತ ಜ್ಞಾನ ನೀನು ತಗೋಬೇಕು. ಡಾಕ್ಟ್ರು ಮನೆಗೆ ಬಂದಾಗ ಮಾಡಿಸ್ಲೇಬೇಕು ಅನ್ನೋ ಹಠ ಇರಬೇಕು. ನೀನು ಚೆನ್ನಾಗಾಗೋದಲ್ಲ, ಪಕ್ಕದೋನು ಚೆನ್ನಾಗಿರೋ ಕೇಳಿ ಉತ್ತೇಜನ ಕೊಟ್ಟರೆ ಇಡೀ ಗ್ರಾಮನ ನಾನು ತಪ್ಕೊಂಡು ವ್ಯಾಕ್ಸಿನ್ ಮಾಡಿದಾಗ ಏನಾಗುತ್ತೆ, ಯಾವುದೇ ಕಾಯಿಲೆ ಕಸರುಗಳು ಆ ಗ್ರಾಮದಲ್ಲಿ, ಆ ಗ್ರಾಮದಿಂದ ಹೊರಗೆ ಆಚೆ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಮಾತ್ರ ನನ್ನ ಮೂಗಿನ ನೇರಕ್ಕೆ ಅಂತಂದರೆ, ಒಬ್ಬ ಮಾಡಿಸೋದು ಒಬ್ಬರು ಬಿಡ್ತು ಅಂತಂದರೆ ಲಸಿಕೆಗಳು ಕ್ಲಿಕ್ ಆಗಲ್ಲ, ಫೇಲ್ ಆಗುತ್ತೆ. ಅದು ನೀವು ಎಚ್ಚರಿಕೆ ತೊಗೋಬೇಕು. ಸೊ ನೆಕ್ಸ್ಟು ಮಹಾಮಾರಿ, ಇದು ಭಾಳ ದೊಡ್ಡ ಮಹಾಮಾರಿ. ಸಾಕಷ್ಟು ನೀವು ಏಟುಗಳು ತಿಂದಿದ್ದೀರ, ರೈತರು ದನಕರು ಸಾಕಿರೋರು ಹಳ್ಳಿಗಳಲ್ಲಿ ನೋಡಿದ್ದೀರಾ. ಒಂದು ಸಲ ಬಂದೋಯ್ತು ಅಂತಂದರೆ ಹಿಂದೆ ಪ್ಲೇಗ್ ಬಂದು ಹೋಗ್ತಿತ್ತಲ್ಲ, ಆ ಥರವಾದ ಕಾಯಿಲೆ. ಸೊ ಕಾಲು ಬಾಯಿ ಜ್ವರ ಹೆಸರೇ ಹೇಳ್ಬಿಡುತ್ತೆ, ಮಿಕ್ಕಿದೇನೋ ನಮಗೆ ಜಾತಕ ನೋಡೋ ಅಂಥ ಅವಶ್ಯಕತೆನೇ ಇಲ್ಲ. ಎಲ್ಲೆಲ್ಲಿ ಹೊಡಿಯುತ್ತೆ, ಕಾಲು ಹೊಡಿಯುತ್ತೆ, ಬಾಯಿ ಹೊಡಿಯುತ್ತೆ. ಸೊ ಅಲ್ಲಿ ಹಸುಗಳಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಸಣ್ಣದಾಗಿ ಜ್ವರ, ಜಾಸ್ತಿ ಜ್ವರ, ಬಾಯಿ ಜೊಲ್ಲು, ನೊರೆ, ಚಪ 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 ಸೌಂಡು, ಹಲ್ಲು ಕಡಿಯೋದು, ನಾಲ್ಗೆ ಹುಣ್ಣು, ಒಸಡು ಹುಣ್ಣು, ನಿಧಾನಕ್ಕೆ ಜಾಸ್ತಿ ಜೊಲ್ಸೂರಿಗೆ ಶುರುವಾಗುತ್ತೆ, ಕಾಲು ಗಿಳಿಯುತ್ತೆ, ಕಾಲು ಗೊರ್ಸಲು ಹುಣ್ಣು, ಗಾಯ, ಅಲ್ಲಿ ಹುಳ ಆಗುವಂಥದ್ದು, ನಡೆಯೋಕ್ಕಾಗಲ್ಲ, ಅಬಾರ್ಷನ್ ಆಗುವಂಥದ್ದು, ಕೆಚ್ಚಲು ಬಾವು ಬರುವಂಥದ್ದು, ಕೆಚ್ಚಲ ಮೇಲೆ ಗುಳ್ಳೆಗಳಾಗುವಂಥದ್ದು, ಈ ಎಲ್ಲ ಚಿಹ್ನೆಗಳನ್ನ ನಾವು ಹಸುಗಳಲ್ಲಿ ನೋಡ್ತೀವಿ. ಆದರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ, ಈ ಕಾಯಿಲೆ ಯಾವ್ಯಾವ ಪ್ರಾಣಿಗಳಿಗೆ ಬರುತ್ತೆ ಅಂತ ನೋಡಿದ್ರೆ, ಮಹಾಮಾರಿ ಸೀಳುಗೊರೆಸಿರೋ ಅಂಥ ಎಲ್ಲ ಪ್ರಾಣಿಗಳಿಗೆ ಬರುತ್ತೆ. ಎಮ್ಮೆ ಎಸ್, ಹಸು ಎಸ್, ಕುರಿ ಎಸ್, ಮೇಕೆ ಎಸ್, ಹಂದಿ ಎಸ್, ಜಿಂಕೆ ಹೌದು, ಕೊಡವೆ ಹೌದು, ಎಲ್ಲ ರೀತಿ ಗೊರಸು ಏನಿದೆ ಸೀಳಿರುತ್ತೆ ಕಾಲು, ಎಲ್ಲ ಪ್ರಾಣಿಗಳಿಗೂ ಕೂಡ ಬರುತ್ತೆ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಪಕ್ಷಿಗಳಿಗೆ ನೋ, ಮನುಷ್ಯನಿಗೆ ನೋ, ಬೆಕ್ಕು ನೋ, ನಾಯಿ ಇಲ್ಲ. ಸೊ ಅದನ್ನು ನಾವು ಪಕ್ಕ ಮಾಡ್ಕೋಬೇಕು. ಲಕ್ಷಣಗಳೇನು ಬರುತ್ತೆ ನಿಮಗೆ, ಜ್ವರ, ತೀವ್ರ ಕುಂಟುವಿಕೆ, 1 ಅಥವಾ ಹೆಚ್ಚು ಕಾಲಗಳಲ್ಲಿ ಕುಂಟ್ಕೊಂಡು ನಡೆಯುವಂಥದ್ದು, ಕಷ್ಟಕರವಾದ ನಡಿಗೆ, ಮಲಗಲು ಅಪೇಕ್ಷೆ, ಯಾವ ಕಾರಣಕ್ಕೂ ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಕಾಲು ನೋವು ಇರೋದ್ರಿಂದ, ಮರಿಗಳ ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಬಾಯಿ ಹುಣ್ಣುಗಳು ಸಾಮಾನ್ಯ ಕುರಿ ಮೇಕಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ ಹಸುನಲ್ಲಿ ಇರುತ್ತಂತೆ, ಇಲ್ಲೂ ಬರುತ್ತೆ ಅಂತ ದಯವಿಟ್ಟು ಕಾಯ್ಕೊಂಡು ಕೂತ್ಕೋಬೇಡಿ. ನಿಮ್ಗೆ ಯಾವಾಗ ಕಾಲು ಕುಂಟು ಬಂತು ಗೊರ್ಸು ನೋಡಿ, ಗೊರ್ಸಲ್ಲಿ ಹುಣ್ಣಾಗಿಲ್ವಾ, ಗೊರ್ಸು ಉದ್ರೋ ರೋಗ ಇಲ್ವಾ, ಅಥವಾ ಕಾಲು ಕೊಳೆಯೋ ರೋಗ ಇಲ್ವಾ ಬಿಟ್ಟಾಕಿ, ಬೇರೆ ರೋಗ ಬರೋ ಅಂಥ ಟೈಮ್ ಕ್ಯಾಲೆಂಡ್ರಲ್ಲಿ ಡಾಕ್ಟ್ರು ಕೊಟ್ಟವ್ರು ನೋಡ್ಕೊಳ್ಳಿ. ಅದು ಯಾವುದೂ ಅಲ್ವಾ, ಇಮ್ಮಿಡಿಯೇಟು ಡಾಕ್ಟ್ರನ್ನ ಕರೆಸ್ಬಿಟ್ಟು ಚೆಕ್ ಮಾಡಿಸಿ. ಎಷ್ಟೋ ಸಲ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ನಿಮಗಿದು ಕಾಲುಬಾಯಿ ಜ್ವರ ಬಂದಿದೆ ಅನ್ನೋ ಕಾರಣಕ್ಕೆ ಗೊತ್ತಾಗುತ್ತೆ. ಇದು ಯಾವ ರೀತಿ ಹರಡ್ಬೋದು, ರೋಗಾಣು ಪರಿಸರದಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ, ಮತ್ತು ಗಾಳಿ, ಜೊಲ್ಲು, ಹಾಲು ಸಂಪರ್ಕ ಯಾವ ಕಡೆಯಿಂದನೂ ಬೇಕಾದ್ರೆ ಹರಡ್ಬೋದು. ಗಾಳಿಯಲ್ಲಿ ಹರಡೋಂಥ ಕಾಯಿಲೆನ ನಾವು ನೀವು ಹಿಂಗೆ ಹೋಗಿ ಕೈ ಅಡ್ಡ ಇಟ್ಬಿಟ್ಟು ನಿಲ್ಸೋಕ್ಕಾಗಲ್ಲ. ಸೀನೋದ್ರಾಯ್ತು, ಕೆಮ್ಮುದ್ರಾಯ್ತು, ಅಲ್ಲಿಗೆ ಭಗವಂತ ಮುಗೀತು ಕಾಯಿಲೆ ಅಂತಲೇ ಅರ್ಥ, ಕರೆಕ್ಟಾ? ಅದಕ್ಕೋಸ್ಕರ ಈಗ ಸಾರ್ಸ್ ಅಂತ ಕಾಯಿಲೆ ಬಂತು, ಯಾಕೆ ಎದುರಿದ್ರು ಜನ, ಉಸಿರಾಟದ ಕಾಯಿಲೆ. ಕೋವಿಡ್ ಬಂತು, ಉಸಿರಾಟದ ಕಾಯಿಲೆ. ಇನ್ಫ್ಲೂಯೆನ್ಸಾ ಬಂತು, ಭಾಳ ಬೇಗ ಹರಡುತ್ತೆ. ಕಾಲುಬಾಯಿ ಜ್ವರ ಭಾಳ ಬೇಗ ಹರಡುತ್ತೆ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಮಾಡಬೇಕಾದ ಒಂದೇ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಆದಷ್ಟು ಬರದಂಗೆ ಮುನ್ನೆಚ್ಚರಿಕೆ ತೊಗೊಳ್ಳೋವಂಥದ್ದು, ವಿಜ್ಞಾನವನ್ನು ತಿಳ್ಕೊಬೇಕು. ಸೊ ನಂತರ ಕಾಲುಬಾಯಿ ಜ್ವರದಲ್ಲಿ ಅತಿ ಮುಖ್ಯವಾಗಿ ನಾವು ಕಾಣಿಸ್ಕೊಳ್ಳೋವಂಥ ಕಾರ್ಯಕ್ರಮ ವ್ಯಾಕ್ಸಿನೇಷನ್ ಅನ್ನೋದೇನಿದೆ. ಇವತ್ತು ನಮ್ಮ ಇಡೀ ಭಾರತವನ್ನು ವಿಶ್ವದ ಮುಂದೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡೋವಂಥ ಶಕ್ತಿ ಇರೋದು ಯಾವುದಪ್ಪ, ಇದು ನಮಗೆ ಲಸಿಕೆ. ಇವತ್ತು ನಾವು ಲಸಿಕೆಯನ್ನು ಪದೇ ಪದೇ ಮಾಡ್ತಿರೋದ್ರಿಂದ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರಿಂದ, ವಿಶ್ವಕ್ಕೆ ಸಾರಿ ಸಾರಿ ಹೇಳ್ತಾ ಇದ್ದೀವಿ, ಇಷ್ಟು ಕೋಟಿ ಖರ್ಚು ಮಾಡಿ ನಾವು ಯಶಸ್ವಿಯಾಗಿ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ವ್ಯಾಕ್ಸಿನ್ ಶುರುವಾಗಿದೆ ಎಲ್ಲ ಹಳ್ಳಿಗಳಲ್ಲಿ. ಇದೆಲ್ಲವೂ ನಮ್ಗೆ ಯಾವ ರೀತಿ ಪೂರಕವಾಗಿದೆ ಅಂತಂದರೆ, ಯಾವುದೇ ಕಾರಣಕ್ಕೂ ಭಾರತದಿಂದ ನಮ್ಮ ಹಾಲು, ಮೊಟ್ಟೆಗಳಾಗಲಿ, ಮೊಟ್ಟೆಗಳು ಬಿಡಿ, ಕೋಳಿ ಸಂಬಂಧಪಟ್ಟ ಕಾಯಿಲೆ ಎಲ್ಲ, ಮಾಂಸಗಳಾಗಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ವಿದೇಶಕ್ಕೆ ಒಳ್ಳೆ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ನಿಮ್ಮಲ್ಲಿ ಕಾಲುಬಾಯಿ ಜ್ವರ ಪೂರ್ತಿ ಇಲ್ಲ ಅಂತ ಗೊತ್ತಾಗುತ್ತೆ, ಝೀರೋ ಅಂತ ಗೊತ್ತಾಗುತ್ತೆ, ಆಗಷ್ಟೇ ನಾನು ಅಮೇರಿಕಾಗೆ, ಯುರೋಪ್ಗೆ, ನ್ಯೂಜಿಲ್ಯಾಂಡ್ಗಿಂತ ಕಡೆಗೆಲ್ಲ ಹಾಲು ಕಳ್ಸೋಕ್ಕೆ ನಮಗೆ ಸಾಧ್ಯ ಆಗೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ KMF ಅವರು ಕೂಡ ಕೈ ಜೋಡಿಸಿ ಏನು ಮಾಡಿದ್ರು, ಏನಾದರೂ ಮಾಡಿ ನಾವು ಹಿಂದೆಯಿಂದ ದೊಡ್ಡ ರೋಗ ಅಂತ ಒಂದು ಕಾಯಿಲೆ ಇತ್ತು, ನಿಮ್ಗೆ ಗೊತ್ತಿರ್ಬೋದು, ರಿಂಡರ್ಪೆಸ್ಟ್ ಅಂತ. ಆ ಕಾಯಿಲೆನ ಇವತ್ತು ಝೀರೋ ಮಾಡಾಕ್ಬಿಟ್ವಿ ನಾವು. ಹಂಗಿಂಗೆ ಹೊಡೆದಾಡಿಲ್ಲ ಪಾಪ ಇಲಾಖೆಯವರು, KMF ಅವರು, ಸರ್ಕಾರ ಎಲ್ಲ ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿ ಇವತ್ತು ಎಲ್ಲೂ ಕೂಡ ದೊಡ್ಡ ರೋಗ ಇಲ್ಲವೇ ಇಲ್ಲ, ಆ ರೀತಿ ನಾವು ಮಾಡಾಕ್ಬಿಟ್ವಿ. ಇದೇ ನಿಟ್ಟಿನಲ್ಲಿ ಕಾಲುಬಾಯಿ ಜ್ವರ ಇಲ್ದಂಗೆ ಮಾಡಿದ್ರೆ ಭಾರತದ ಏನಾದ್ರು ವಿದೇಶಗಳಿಗೆ, ಒಳ್ಳೆ ರಾಷ್ಟ್ರಗಳಿಗೆ ಒಳ್ಳೆ ರೇಟಿಗೆ ರಫ್ತು ಮಾಡೋಕ್ಕೆ ಶುರುವಾಯಿತು ಹಾಲು, ಮೊಸರು, ಬೆಣ್ಣೆ ಅನ್ನೋದಾದರೆ ಭಾರತ ಸಮೃದ್ಧವಾದ ದೇಶ ಆಗಿಬಿಡುತ್ತೆ. ಸೊ ಆ ಒಂದು ನಿಟ್ಟಲ್ಲಿ ಕಾಲುಬಾಯಿ ಜ್ವರ ನಮಗೆ ಕುರಿ ಮೇಕೆಗಳಾಗಲಿ, ಪ್ರಾಣಿಗಳ, ಹಸುಗಳಲ್ಲಾಗಲಿ, ಎಮ್ಮೆಗಳಾಗಲಿ ಭಾಳ ಮುಖ್ಯ. ಸೊ ಆ ಪ್ರಕಾರ
ಮುಂಜಾಗ್ರತಾ ಲಸಿಕಾ ಒಂದೇ ನಮಗೆ ಇರೋದು ಕಾರಣ. ಹಾಗಾಗಿ ನಾವೇನು ಮಾಡ್ತೀವಿ, ಯಾವತ್ತು ಹಸು ಲಸಿಕೆ ಹಾಕಕ್ಕೆ ನೀವು ಹಳ್ಳಿಗೆ ಬರ್ತಾರೆ ಡಾಕ್ಟ್ರನ್ನ ಅವತ್ತ ಕೇಳಿ ತಿಳ್ಕೊಂಬಿಡಿ. ನೆಕ್ಸ್ಟು ದಿನಗಳಲ್ಲಿ ಯಾವಾಗ ನಮಗೆ ಕುರಿ ಮಾಡ್ತೀವಿ ಅಂತ ಹಸು ಮುಗಿದ ತಕ್ಷಣ ನಿಮ್ಮ ಮಂದೆಗಳಿಗೆ ಬರ್ತಾರೆ. ವ್ಯಾಕ್ಸಿನ್ ನಮ್ಮಲ್ಲೇ ಇರುತ್ತೆ. ಸೊ ಅದನ್ನು ಕೂಡ ನೀವು ಡೈರೆಕ್ಟಾಗಿ ಕುರಿ ಮೇಕೆಗಳಿಗೆ ಕೊಡಿಸ್ಕೋಬೋದು. ಒಂದು ಸರ್, ನಾನು ಇನ್ನೂ ಉತ್ತಮವಾದ ವ್ಯಾಕ್ಸಿನ್ ನಾನು ಇಷ್ಟಪಡ್ತೀನಿ, ನಾನು ಕೊಡಿಸ್ಬೋದಾ ಸರ್? ಖಂಡಿತವಾಗಿ ಡಾಕ್ಟ್ರನ್ನ ಕೇಳಿ, ಸರ್ ನಾನು ಒಳ್ಳೆ ಕಂಪ್ನಿಯ ತೊಗೊಂಬರಲ್ಲ, ಖಂಡಿತವಾಗಿ ನೀನು ಲಸಿಕೆಯನ್ನು ಕೊಡಿಸ್ಬೋದು, ಅದರಲ್ಲೇನೂ ಅಭ್ಯಂತರ ಇಲ್ಲ. ರೋಗ ತಗುಲಿದ ಪ್ರಾಣಿಯನ್ನು ಸ್ವೇಚ್ಛೆಯಾಗಿ ಮೇಯಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಗುಂಪಲ್ಲಿ ಬಿಡಬಾರ್ದು. ಸೊ ಯಾವುದೇ ಕಾರಣಕ್ಕೂ ರೋಗ ತಗುಲಿರೋ ಜಾನುವಾರನ ಅತ್ಯಂತ ಸಮೀಪ ಇರೋ ಜಾನುವಾರುಗಳಿಗೆ ಲಸಿಕೆ ಮಾಡಬಾರ್ದು. ಆಗಲೇ ನಾನು ಅದೇ ಹೇಳಿದ್ದು, ಎಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾವಲ್ಲಿ ವ್ಯಾಕ್ಸಿನ್ ಮಾಡೋಕ್ಕಾಗಲ್ಲ.